ಇನ್ನು ಅಲ್ಲಿ ಸಂಸ್ಕೃತಿ ಸಂಪ್ರದಾಯದ ಜೇಂಕಾರ ಇತ್ತು. ವಿದ್ಯಾರ್ಥಿಗಳ ಸಂಭ್ರಮ ಕೂಡ ಮುಗಿಲು ಮುಟ್ಟಿತ್ತು. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಂಥ ಯುವತಿಯರ ಸಂಭ್ರಮಕ್ಕಂತೂ ಕೊನೆನೇ ಇರಲಿಲ್ಲ. ಯುವಕರು ಕೂಡ ಲುಂಗಿ ತೊಟ್ಟು ನಾವೇನು ಯುವತಿಯರಿಗಿಂತ ಕಡಿಮೆ ಇಲ್ಲ ಅಂತ ಸಂಭ್ರಮದಲ್ಲಿದ್ದರು. ಇಷ್ಟೊಂದು ಸಂಭ್ರಮ ಎಲ್ಲಿ ನಡೆದಿದ್ದು, ಏನಾಯಿತು ಅನ್ನುವಂಥ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶಿವಮೊಗ್ಗದ ಕುವೆಂಪು ವಿವಿಯಲ್ಲಿ ಸಂಕ್ರಾಂತಿ ಸುಗ್ಗಿ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಸುಗ್ಗಿ ಸಂಭ್ರಮ. ಒಂದೆಡೆ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸುತ್ತಿದ್ದ ಕಾಲೇಜು ಕನ್ಯೆಯರು, ಇನ್ನೊಂದು ಕಡೆಗೆ ಭಾರತೀಯ ಆಚಾರ ವಿಚಾರವನ್ನ ನೆನಪಿಸಿಕೊಡುವಂತಹ ಕಾಲೇಜು ಯುವಕರ ತಂಡ. ಇದೆಲ್ಲ ಶಿವಮೊಗ್ಗದ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದ ಕಾಲೇಜಿನಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು. ಚಳಿಯಲ್ಲೂ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಬಂದ ವಿದ್ಯಾರ್ಥಿನಿಯರು ಮಿಂಚಿದ್ದಾರೆ. ಕಾಲೇಜು ಕೂಡ ನವವಧುವಿನಂತೆ ಶೃಂಗಾರಗೊಂಡು ಬಣ್ಣ ಬಣ್ಣದ ಕಲರ್ ಪೇಪರ್ಗಳಿಂದ ಕಂಗೊಳಿಸ್ತಾ ಇತ್ತು. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಸುಗ್ಗಿ ಸಂಭ್ರಮದ ಭಾಗವಾಗಿ ಭಾರತೀಯ ಸಾಂಸ್ಕೃತಿಕ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ತೊಟ್ಟು ಆಗಮಿಸಿದ್ರು. ಈ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಉಡುಗೆ ತೊಡುಗೆಗಳನ್ನುಟ್ಟು ಎಂಜಾಯ್ ಮಾಡಿದ್ರು. ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ತಳಿರು ತೋರಣಗಳನ್ನೆಲ್ಲ ಕಟ್ಟಿ ರಾಶಿಯನ್ನೆಲ್ಲ ಮಾಡಿ ನಾವು ಸುಮಾರಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಹಾಗೆಯೇ ಇವತ್ತಿನ ದಿನ ಎಲ್ಲರೂ ಕೂಡ ಹಳ್ಳಿಯ ಒಂದು ಸೊಗಡಿನ ರೀತಿಯಲ್ಲಿ ರೆಡಿಯಾಗಿ ಬಂದುಬಿಟ್ಟು ಮೊದಲನೇದಾಗಿ ನಾವು ಮೆರವಣಿಗೆ ಜಾಥವನ್ನು ಹೋಗಿ ಬಂದ್ವಿ. ಕುಂಭಗಳನ್ನೆಲ್ಲ ಮಾಡಿಕೊಂಡು ನಂತರದಲ್ಲಿ ನಾವು ಜಾಥದಿಂದ ಬಂದು ಗೌರಿ ಪೂಜೆಯನ್ನು ಮಾಡಿದ್ವಿ. ಹಾಗೆಯೇ ರಾಶಿ ಪೂಜೆಯನ್ನು ಮಾಡಿದ್ವಿ ಮತ್ತು ಸುಗ್ಗಿ ಸಂಭ್ರಮದ ವಿಶೇಷತೆಯಾದಂತಹ ಎಳ್ಳು ಬೆಲ್ಲವನ್ನು ಎಲ್ರಿಗೂ ಹಂಚೋದ್ರ ಮೂಲಕ ಶುಭಾಶಯವನ್ನು ತಿಳಿಸೋದ್ರ ಮೂಲಕ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿದ್ವಿ. ಇನ್ನು ಕಾಲೇಜಿನ ಆವರಣದಲ್ಲಿ ಸುಗ್ಗಿ ಸಂಭ್ರಮ ಸಾಂಪ್ರದಾಯಿಕ ದಿನವನ್ನ ಬಹಳ ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳು ಆಚರಿಸಿದ್ದಾರೆ. ಹಳ್ಳಿಯಲ್ಲಿ ರೈತರು ಸಂಕ್ರಾಂತಿ ಹಬ್ಬದ ದಿನವನ್ನ ಹೇಗೆ ಆಚರಣೆ ಮಾಡ್ತಾರೋ ಅದೇ ರೀತಿಯಲ್ಲಿ ಕಬ್ಬನ್ನ ಜೋಡಿಸಿ ಬೆಳೆದಂತಹ ದವಸ ಧಾನ್ಯಗಳನ್ನು ಇಟ್ಟು ರಾಶಿ ಪೂಜೆ ಮಾಡಿ ಈ ಸುಗ್ಗಿ ಹಬ್ಬವನ್ನ ವಿಶೇಷವಾಗಿ ಆಚರಿಸಲಾಯಿತು. ಸಿರಿಧಾನ್ಯದಲ್ಲಿ ರಂಗೋಲಿ, ಹಳ್ಳಿ ಸೊಗಡಿನ ಗುಡಿಸಲು, ಹಸಿರಿನ ಮೈರಾಶಿ ಹೊದ್ದ ಚಪ್ಪರ ಎಲ್ಲರ ಕಣ್ಮನವನ್ನ ಸೆಳೆಯುವಂತಿತ್ತು. ಸುಗ್ಗಿ ಸಂಭ್ರಮ ಅಂದರೆ ಅಷ್ಟಾಗಿ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಇದನ್ನು ಎಲ್ಲರಿಗೂ ತಿಳಿಸೋ ಉದ್ದೇಶದಿಂದ ನಾವು ಇಲ್ಲಿ ಎಲ್ಲರೂ ಕೂಡ ಹಳ್ಳಿ ವಾತಾವರಣನ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಕಾಲೇಜಲ್ಲಿ ಹಸಿರು ತೋರಣ ಆಗಿರ್ಬೋದು, ರಾಶಿ ಪೂಜೆ ಆಗಿರ್ಬೋದು, ದೇವಿ ಪೂಜೆ ಆಗಿರ್ಬೋದು ಮಾಡೋದ್ರಿಂದ ಎಲ್ಲರೂ ಕೂಡ ಹಳ್ಳಿ ಥರ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಒಂದು ಹಳ್ಳಿ ವಾತಾವರಣನ ನಮ್ಮ ಕಾಲೇಜಿನಲ್ಲೂ ಕೂಡ ಆಚರಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡ್ಬಿಟ್ಟು ಗೆಸ್ಟ್ಗಳನ್ನ ಕರೆಸ್ಬಿಟ್ಟು ಜಾಥಾ ಹೋಗಿಬಿಟ್ಟು ಎಲ್ಲರೂ ಕೂಡ ನಿನ್ನೆಯಿಂದ ತುಂಬ ತಯಾರಿನ ಮಾಡ್ಕೊಂಡ್ಬಿಟ್ಟು ನಮ್ಮ ಕಾಲೇಜಿನಲ್ಲಿ ಸುಗ್ಗಿ ಸಂಭ್ರಮ ಎಂಬ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂತಹ ಈ ಕಾಲೇಜು ಪಠ್ಯದ ಜೊತೆಗೆ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಜ್ಞಾನವನ್ನು ಹೆಚ್ಚಿಸುವ ಕಾರ್ಯವನ್ನು ರೂಪಿಸಿತು. ಒಬ್ಬೊಬ್ಬ ವಿದ್ಯಾರ್ಥಿ ಕೂಡ ಒಂದೊಂದು ತರಹೇವಾರಿ ಸೀರೆಗಳಿಂದ ಮಿಂಚ್ತಾ ಇದ್ರು. ಕಾಲೇಜಿಗೆ ಬಂದಂತಹ ಅತಿಥಿಗಳು ಕೂಡ ಈ ಧಾನ್ಯಗಳ ರಾಶಿಗೆ ಪೂಜೆ ನೆರವೇರಿಸುವ ಮೂಲಕ ಈ ಸಂಭ್ರಮಕ್ಕೆ ಚಾಲನೆ ನೀಡಿದ್ರು. ಸುಗ್ಗಿ ಸಂಭ್ರಮದಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿನಿಯರ ಖುಷಿಗೆ ಪಾರವೇ ಇರಲಿಲ್ಲ. ಈ ಚಳಿಗಾಲದ ಅಂತ್ಯದಲ್ಲಿ ಹಳ್ಳಿಗಳಲ್ಲಿ ಭತ್ತಗಳನ್ನ ಬೆಳೆದಂಥ ಬೆಳೆಗಳನ್ನ ಕೊಯ್ಲು ಮಾಡ್ತಾರೆ. ಕೊಯ್ದು ನೆಕ್ಸ್ಟು ಸುಗ್ಗಿ ಸಂಭ್ರಮ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಆದರೆ ಸಿಟಿಗಳಲ್ಲಿ ಇದನ್ನ ಮಾಡಲಿಕ್ಕಾಗಲ್ಲ. ಆ ಒಂದು ಕಾರಣದಿಂದ ಆ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿ ರಾಶಿ ಹಾಕೋದಾಗಿರ್ಬೋದು, ಜಾಥಾ ಹೋಗೋದಾಗಿರ್ಬೋದು, ಹಾಗೆಯೇ ಎತ್ತಿನ ಗಾಡಿ ಮೆರವಣಿಗೆ, ಕಳಸ ಹೊರೋದು, ಕುಂಭ ಹೊರೋದು ಇವುಗಳನ್ನೆಲ್ಲ ಮಾಡಿ ಆ ವಾತಾವರಣ ಸೃಷ್ಟಿಸಿ ಒಂದು ಮನೋರಂಜನೆ ಕಾರ್ಯಕ್ರಮವನ್ನಾಗಿ ಮಾಡ್ಕೊಬರ್ತಿದ್ದಾರೆ. ಒಟ್ಟಾರೆಯಾಗಿ ಸುಗ್ಗಿ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳು ಮನಸ್ಸು ಬಿಚ್ಚಿ ಹಾರಾಡಿದ್ರು. ಸಂಸ್ಕೃತಿ ಸಂಪ್ರದಾಯವನ್ನು ಅರಿತು ಸಂಕ್ರಾಂತಿಯನ್ನ ಆಚರಣೆ ಮಾಡಿದ್ದಾರೆ. ಅಲ್ಲದೆ ಪರೀಕ್ಷಾ ಹಿನ್ನೆಲೆಯಲ್ಲಿ ತಿಂಗಳುಗಳು ಇರುವಾಗಲೇ ಕಾಲೇಜಿನಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಿ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಮೂಡಿಸಿದ್ದು ಸಹ ನಿಜಕ್ಕೂ ಅರ್ಥಗರ್ಭಿತವಾಗಿತ್ತು. ಭೀಮಾ ನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಅಲ್ಲಿ ಸಂಸ್ಕೃತಿ ಸಂಪ್ರದಾಯದ ಜೇಂಕಾರ ಇತ್ತು. ವಿದ್ಯಾರ್ಥಿಗಳ ಸಂಭ್ರಮ ಕೂಡ ಮುಗಿಲು ಮುಟ್ಟಿತ್ತು. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಂಥ ಯುವತಿಯರ ಸಂಭ್ರಮಕ್ಕಂತೂ ಕೊನೆನೇ ಇರಲಿಲ್ಲ. ಯುವಕರು ಕೂಡ ಲುಂಗಿ ತೊಟ್ಟು ನಾವೇನು ಯುವತಿಯರಿಗಿಂತ ಕಡಿಮೆ ಇಲ್ಲ ಅಂತ ಸಂಭ್ರಮದಲ್ಲಿದ್ದರು. ಇಷ್ಟೊಂದು ಸಂಭ್ರಮ ಎಲ್ಲಿ ನಡೆದಿದ್ದು, ಏನಾಯಿತು ಅನ್ನುವಂಥ ಡೀಟೇಲ್ಸ್ ಇಲ್ಲಿದೆ ನೋಡಿ. ಶಿವಮೊಗ್ಗದ ಕುವೆಂಪು ವಿವಿಯಲ್ಲಿ ಸಂಕ್ರಾಂತಿ ಸುಗ್ಗಿ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಸುಗ್ಗಿ ಸಂಭ್ರಮ. ಒಂದೆಡೆ ಸಾಂಸ್ಕೃತಿಕ ಪರಂಪರೆಯನ್ನ ಬಿಂಬಿಸುತ್ತಿದ್ದ ಕಾಲೇಜು ಕನ್ಯೆಯರು, ಇನ್ನೊಂದು ಕಡೆಗೆ ಭಾರತೀಯ ಆಚಾರ ವಿಚಾರವನ್ನ ನೆನಪಿಸಿಕೊಡುವಂತಹ ಕಾಲೇಜು ಯುವಕರ ತಂಡ. ಇದೆಲ್ಲ ಶಿವಮೊಗ್ಗದ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದ ಕಾಲೇಜಿನಲ್ಲಿ ಕಂಡುಬಂದಿರುವಂತಹ ದೃಶ್ಯಗಳು. ಚಳಿಯಲ್ಲೂ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಬಂದ ವಿದ್ಯಾರ್ಥಿನಿಯರು ಮಿಂಚಿದ್ದಾರೆ.
ಕಾಲೇಜು ಕೂಡ ನವವಧುವಿನಂತೆ ಶೃಂಗಾರಗೊಂಡು ಬಣ್ಣ ಬಣ್ಣದ ಕಲರ್ ಪೇಪರ್ಗಳಿಂದ ಕಂಗೊಳಿಸ್ತಾ ಇತ್ತು. ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಸುಗ್ಗಿ ಸಂಭ್ರಮದ ಭಾಗವಾಗಿ ಭಾರತೀಯ ಸಾಂಸ್ಕೃತಿಕ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳ ತೊಟ್ಟು ಆಗಮಿಸಿದ್ರು. ಈ ಮೂಲಕ ಭಾರತೀಯ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಉಡುಗೆ ತೊಡುಗೆಗಳನ್ನುಟ್ಟು ಎಂಜಾಯ್ ಮಾಡಿದ್ರು. ಬಣ್ಣ ಬಣ್ಣದ ರಂಗೋಲಿಗಳನ್ನು ಹಾಕಿ ತಳಿರು ತೋರಣಗಳನ್ನೆಲ್ಲ ಕಟ್ಟಿ ರಾಶಿಯನ್ನೆಲ್ಲ ಮಾಡಿ ನಾವು ಸುಮಾರಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ. ಹಾಗೆಯೇ ಇವತ್ತಿನ ದಿನ ಎಲ್ಲರೂ ಕೂಡ ಹಳ್ಳಿಯ ಒಂದು ಸೊಗಡಿನ ರೀತಿಯಲ್ಲಿ ರೆಡಿಯಾಗಿ ಬಂದುಬಿಟ್ಟು ಮೊದಲನೇದಾಗಿ ನಾವು ಮೆರವಣಿಗೆ ಜಾತವನ್ನು ಹೋಗಿ ಬಂದ್ವಿ, ಕುಂಭಗಳನ್ನೆಲ್ಲ ಮಾಡಿಕೊಂಡು. ನಂತರದಲ್ಲಿ ನಾವು ಜಾತದಿಂದ ಬಂದು ಗೌರಿ ಪೂಜೆಯನ್ನು ಮಾಡಿದ್ವಿ, ಹಾಗೆಯೇ ರಾಶಿ ಪೂಜೆಯನ್ನು ಮಾಡಿದ್ವಿ ಮತ್ತು ಸುಗ್ಗಿ ಸಂಭ್ರಮದ ವಿಶೇಷತೆಯಾದಂತಹ ಎಳ್ಳು ಬೆಲ್ಲವನ್ನು ಎಲ್ರಿಗೂ ಹಂಚೋದ್ರ ಮೂಲಕ ಶುಭಾಶಯವನ್ನು ತಿಳಿಸೋದ್ರ ಮೂಲಕ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸಿದ್ವಿ. ಇನ್ನು ಕಾಲೇಜಿನ ಆವರಣದಲ್ಲಿ ಸುಗ್ಗಿ ಸಂಭ್ರಮ ಸಾಂಪ್ರದಾಯಿಕ ದಿನವನ್ನ ಬಹಳ ಅಚ್ಚುಕಟ್ಟಾಗಿ ವಿದ್ಯಾರ್ಥಿಗಳು ಆಚರಿಸಿದ್ದಾರೆ. ಹಳ್ಳಿಯಲ್ಲಿ ರೈತರು ಸಂಕ್ರಾಂತಿ ಹಬ್ಬದ ದಿನವನ್ನ ಹೇಗೆ ಆಚರಣೆ ಮಾಡ್ತಾರೋ ಅದೇ ರೀತಿಯಲ್ಲಿ ಕಬ್ಬನ್ನ ಜೋಡಿಸಿ ಬೆಳೆದಂತಹ ದವಸ ಧಾನ್ಯಗಳನ್ನು ಇಟ್ಟು ರಾಶಿ ಪೂಜೆ ಮಾಡಿ ಈ ಸುಗ್ಗಿ ಹಬ್ಬವನ್ನ ವಿಶೇಷವಾಗಿ ಆಚರಿಸಲಾಯಿತು. ಸಿರಿಧಾನ್ಯದಲ್ಲಿ ರಂಗೋಲಿ, ಹಳ್ಳಿ ಸೊಗಡಿನ ಗುಡಿಸಲು, ಹಸಿರಿನ ಮೈರಾಶಿ ಹೊದ್ದ ಚಪ್ಪರ ಎಲ್ಲರ ಕಣ್ಮನವನ್ನ ಸೆಳೆಯುವಂತಿತ್ತು. ಸುಗ್ಗಿ ಸಂಭ್ರಮ ಅಂದರೆ ಅಷ್ಟಾಗಿ ಯಾರಿಗೂ ಗೊತ್ತಿರೋದಿಲ್ಲ. ಸೊ ಇದನ್ನು ಎಲ್ಲರಿಗೂ ತಿಳಿಸೋ ಉದ್ದೇಶದಿಂದ ನಾವು ಇಲ್ಲಿ ಎಲ್ಲರೂ ಕೂಡ ಹಳ್ಳಿ ವಾತಾವರಣನ ಸೃಷ್ಟಿ ಮಾಡಬೇಕು ಅಂತ ನಮ್ಮ ಕಾಲೇಜಲ್ಲಿ ಹಸಿರು ತೋರಣ ಆಗಿರ್ಬೋದು, ರಾಶಿ ಪೂಜೆ ಆಗಿರ್ಬೋದು, ದೇವಿ ಪೂಜೆ ಆಗಿರ್ಬೋದು ಮಾಡೋದ್ರಿಂದ ಎಲ್ಲರೂ ಕೂಡ ಹಳ್ಳಿ ಥರ ನಾವು ಅಲಂಕಾರ ಮಾಡ್ಕೊಂಡ್ಬಿಟ್ಟು ಒಂದು ಹಳ್ಳಿ ವಾತಾವರಣನ ನಮ್ಮ ಕಾಲೇಜಿನಲ್ಲೂ ಕೂಡ ಆಚರಣೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇಟ್ಕೊಂಡ್ಬಿಟ್ಟು ಗೆಸ್ಟ್ಗಳನ್ನ ಕರೆಸ್ಬಿಟ್ಟು ಜಾಥಾ ಹೋಗಿಬಿಟ್ಟು ಎಲ್ಲರೂ ಕೂಡ ನಿನ್ನೆಯಿಂದ ತುಂಬ ತಯಾರಿನ ಮಾಡ್ಕೊಂಡ್ಬಿಟ್ಟು ನಮ್ಮ ಕಾಲೇಜಿನಲ್ಲಿ ಸುಗ್ಗಿ ಸಂಭ್ರಮ ಎಂಬ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಂತಹ ಈ ಕಾಲೇಜು ಪಠ್ಯದ ಜೊತೆಗೆ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಜ್ಞಾನವನ್ನು ಹೆಚ್ಚಿಸುವ ಕಾರ್ಯವನ್ನು ರೂಪಿಸಿತು. ಒಬ್ಬೊಬ್ಬ ವಿದ್ಯಾರ್ಥಿಯು ಕೂಡ ಒಂದೊಂದು ತರಹೇವಾರಿ ಸೀರೆಗಳಿಂದ ಮಿಂಚ್ತಾ ಇದ್ರು. ಕಾಲೇಜಿಗೆ ಬಂದಂತಹ ಅತಿಥಿಗಳು ಕೂಡ ಈ ಧಾನ್ಯಗಳ ರಾಶಿಗೆ ಪೂಜೆ ನೆರವೇರಿಸುವ ಮೂಲಕ ಈ ಸಂಭ್ರಮಕ್ಕೆ ಚಾಲನೆ ನೀಡಿದ್ರು. ಸುಗ್ಗಿ ಸಂಭ್ರಮದಲ್ಲಿ ಭಾಗಿಯಾಗಿದ್ದ ವಿದ್ಯಾರ್ಥಿನಿಯರ ಖುಷಿಗೆ ಪಾರವೇ ಇರಲಿಲ್ಲ. ಈ ಚಳಿಗಾಲದ ಅಂತ್ಯದಲ್ಲಿ ಹಳ್ಳಿಗಳಲ್ಲಿ ಭತ್ತಗಳನ್ನ ಬೆಳೆದಂಥ ಬೆಳೆಗಳನ್ನ ಕೊಯ್ಲು ಮಾಡ್ತಾರೆ. ಕೊಯ್ದು ನೆಕ್ಸ್ಟು ಸುಗ್ಗಿ ಸಂಭ್ರಮ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಆದರೆ ಸಿಟಿಗಳಲ್ಲಿ ಇದನ್ನ ಮಾಡಲಿಕ್ಕಾಗಲ್ಲ. ಆ ಒಂದು ಕಾರಣದಿಂದ ಆ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿ ರಾಶಿ ಹಾಕೋದಾಗಿರ್ಬೋದು, ಜಾಥಾ ಹೋಗೋದಾಗಿರ್ಬೋದು, ಹಾಗೆಯೇ ಎತ್ತಿನ ಗಾಡಿ ಮೆರವಣಿಗೆ, ಕಳಸ ಹೊರೋದು, ಕುಂಭ ಹೊರೋದು ಇವುಗಳನ್ನೆಲ್ಲ ಮಾಡಿ ಆ ವಾತಾವರಣ ಸೃಷ್ಟಿಸಿ ಒಂದು ಮನೋರಂಜನೆ ಕಾರ್ಯಕ್ರಮವನ್ನಾಗಿ ಮಾಡ್ಕೊ ಬರ್ತಿದ್ದಾರೆ. ಒಟ್ಟಾರೆಯಾಗಿ ಸುಗ್ಗಿ ಸಂಭ್ರಮದಲ್ಲಿ ವಿದ್ಯಾರ್ಥಿಗಳು ಮನಸ್ಸು ಬಿಚ್ಚಿ ಹಾರಾಡಿದ್ರು. ಸಂಸ್ಕೃತಿ ಸಂಪ್ರದಾಯವನ್ನು ಅರಿತು ಸಂಕ್ರಾಂತಿಯನ್ನ ಆಚರಣೆ ಮಾಡಿದ್ದಾರೆ. ಅಲ್ಲದೆ ಪರೀಕ್ಷಾ ಹಿನ್ನೆಲೆಯಲ್ಲಿ ತಿಂಗಳುಗಳು ಇರುವಾಗಲೇ ಕಾಲೇಜಿನಲ್ಲಿ ಸಂಕ್ರಾಂತಿ ಹಬ್ಬ ಆಚರಿಸಿ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಮೂಡಿಸಿದ್ದು ಸಹ ನಿಜಕ್ಕೂ ಅರ್ಥಗರ್ಭಿತವಾಗಿತ್ತು. ಭೀಮಾ ನಾಯಕ್, ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಇನ್ನು ಅಲ್ಲಿ ಸಂಸ್ಕೃತಿ ಸಂಪ್ರದಾಯದ ಜೇಂಕಾರ ಇತ್ತು. ವಿದ್ಯಾರ್ಥಿಗಳ ಸಂಭ್ರಮ ಕೂಡ ಮುಗಿಲು ಮುಟ್ಟಿತ್ತು. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಂಥ ಯುವತಿಯರ ಸಂಭ್ರಮಕ್ಕಂತೂ ಕೊನೆನೇ ಇರಲಿಲ್ಲ. ಯುವಕರು ಕೂಡ ಲುಂಗಿ ತೊಟ್ಟು ನಾವೇನು ಯುವತಿಯರಿಗಿಂತ ಕಡಿಮೆ ಇಲ್ಲ ಅಂತ ಸಂಭ್ರಮದಲ್ಲಿದ್ದರು. ಇಷ್ಟೊಂದು ಸಂಭ್ರಮ ಎಲ್ಲಿ ನಡೆದಿದ್ದು?